ಭೂಮಾಲೀಕ ದೇವರಾಜ್ ಪರ ವಾದ ಮಂಡನೆ ಕೂಡ ಆರಂಭವಾಗಿದ್ದು ದೇವರಾಜ್ ಪರ ದುಷ್ಯಂತ್ ದವೆ ವಾದ ಮಂಡನೆ ಮಾಡಿದ್ದಾರೆ. ಮೂಡಕ್ಕೆ ಸಿಬಿಐ ತನಿಖೆ ಅಗತ್ಯ ಇಲ್ಲ ಅಂತ ಹೇಳಿ ದುಷ್ಯಂತ್ ದವೆ ಹೇಳಿದಾರಂತೆ. ಇತ್ತ ಸಿಎಂ ಸಿದ್ದರಾಮಯ್ಯ ಪರವಾಗಿ ಕೂಡ ವಾದ ಮಂಡನೆಯನ್ನ ಪರಿಗಣಿಸುವ ಅಗತ್ಯ ಇಲ್ಲ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣೀಂದರ್ ಸಿಂಗ್ ಅವರು ಕೂಡ ವಾದ ಮಂಡಿಸಿದ್ರೆ ಕೋರ್ಟ್ಗೆ ಸಮಾಧಾನಕರವೆನ್ನಿಸುವ ರೀತಿಯಲ್ಲಿ ತನಿಖೆಗೆ ಆಗ್ರಹಿಸಿ ಅಂತ ಹೇಳಿರೋದು. ಇತ್ತ ಮೂಡ ಹಗರಣದಲ್ಲಿ ಸಿಎಂ ಪತ್ನಿಗೆ ಇಡಿ ನೋಟಿಸ್ ಜಾರಿಯಾಗಿದ್ದು ಕಾನೂನು ತಜ್ಞರ ಮೊರೆ ಹೋಗಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೋರ್ಟ್ನಲ್ಲಿ ಒಂದು ಕಡೆ ವಿಚಾರಣೆ, ಒಂದು ಕಡೆ ಕಾನೂನು ತಜ್ಞರ ಸಲಹೆಯ ಮೊರೆ ಹೋಗಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಕಾನೂನು ತಜ್ಞರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾರಂತೆ ಸಿಎಂ ಸಿದ್ದರಾಮಯ್ಯ. ಕೋರ್ಟ್ನಲ್ಲಿ ಅರ್ಜಿ ವಾದ ಪ್ರತಿವಾದ ನಡೀತಾ ಇದೆ. ಮಂಡನೆ ಬಗ್ಗೆ ಸಿಎಂ ಚರ್ಚೆ ಮಾಡುತ್ತಿದ್ದು ಕಾನೂನು ತಜ್ಞರ ಜೊತೆಗೆ ಚರ್ಚೆ ನಡೆಸಲಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಮಧ್ಯಾಹ್ನ ಮತ್ತು ಕಾನೂನು ತಜ್ಞರ ಜೊತೆಗೆ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ರು ಕೇಳ. ಯಾರು ಮಾಡಿದ್ದಾರೆ, ಯಾರು ಕಾಲ್ಗಟ್ಟದಲ್ಲಿ ಮಾಡಿದ್ದಾರೆ, ಯಾರು ಬೆನಿಫಿಷರ್ಸ್, ಅದರ ಲಾಭ ಪಡ್ಕೊಂಡವರು ಯಾರು ಅನ್ನೋದು ಮಾತ್ರ ತನಿಖೆಯಿಂದ ಸಾಬೀತಾಗಬೇಕಾಗಿರುವ ಸಂಗತಿ. ನನ್ನ ಮೂಲಭೂತವಾಗಿರೋ ಪ್ರಶ್ನೆ, ಮುಖ್ಯಮಂತ್ರಿಯವರ ಪತ್ನಿ ಆಗದೇ ಇದ್ದಿದ್ರೆ 30 ವರ್ಷದ ಹಿಂದೆ ಅಭಿವೃದ್ಧಿ ಹೊಂದಿದ ವಿಜಯನಗರ ಬಡಾವಣೆಯಲ್ಲಿ ಬದಲಿ ನಿವೇಶನ ಸಿಗ್ತಾ ಇತ್ತ? ಮತ್ತು ಪ್ರಾಸ್ಪೆಕ್ಟಿವ್ ಮತ್ತು ರೆಟ್ರಾಸ್ಪೆಕ್ಟಿವ್ ನಡುವೆ ಹಿಂದೆ ವಶಪಡಿಸಿಕೊಂಡ ಜಮೀನಿಗೂ 50% ನಿವೇಶನ ಕೊಡಬೇಕು ಅಂತ ಎಲ್ಲೂ ಆದೇಶ ಆಗಿರಲಿಲ್ಲ. ಆದರೆ ನಿವೇಶನ ಕೊಡಲಾಯ್ತು. ಇದು ಅಕ್ರಮ ಅಲ್ವಾ? ಹಾಗಾಗಿ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯುವ ಅವಶ್ಯಕತೆ ಹೇಗಿಲ್ವೋ, ಮೂಡಾದಲ್ಲಿ ನಡೆದಿರುವ ಹಗರಣಕ್ಕೂ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಹಗರಣ ನಡೆದಿದೆ ಅನ್ನೋದನ್ನ ಯಾವ ಪಕ್ಷವೂ ಇಲ್ಲ ಅಂತ ಹೇಳಿಲ್ಲ. ಎಲ್ಲಾ ಪಕ್ಷಗಳು ನಡೆದಿದೆ ಅಂತಲೇ ಹೇಳಿದಾವೆ. ಮಾಡಿದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕಲ್ಲ. ಇಡಿ 142 ಸೈಟ್ಗಳನ್ನು ಮುಟ್ಕೋಲಾಕೊಳ್ಳುತ್ತೆ. ವೈನಾಟ್ ಲೋಕಾಯುಕ್ತ? ನಮ್ಮ ಹಿರಿಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ದೂರು ಬಂದ ನಂತರವೂ, ಜಿಲ್ಲಾಧಿಕಾರಿ ಪತ್ರದ ಮೇಲೆ ಪತ್ರ ಬರೆದ ನಂತರವೂ ಕೂಡ ಯಾಕೆ ಅವರು ಕ್ರಮ ತಗೊಂಡ್ಲಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಏನ್ ಹೇಳ್ತಾರೆ ಅಂದ್ರೆ, ಒಂದು ಯಾವುದೋ ಪ್ರಭಾವಶಾಲಿಯಾಗಿರುವಂತ ಒಂದು ಶಕ್ತಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳದಂತೆ ತಡೆದಿತ್ತು ಅನ್ನೋದಕ್ಕೆ ಇನ್ನೇನ್ ಸಾಕ್ಷಿ ಬೇಕು? ಯಾರ ಮೇಲೆ ಆಪಾದನೆ ಬರುತ್ತೆ ಅವನಿಗೆ ಆಯಕಟ್ಟಿನ ಹುದ್ದೆ ಪ್ರಮೋಷನ್ ಕೊಡ್ತಾರೆ ಅಂತ ಹೇಳಿದ್ರೆ, ಭ್ರಷ್ಟಾಚಾರದ ಹಿಂದೆ ಪ್ರೋತ್ಸಾಹ ಮಾಡ್ತಿರುವಂತ ಶಕ್ತಿ ಯಾವುದು ಅನ್ನೋದಕ್ಕೆ ದುರ್ಬಿನ ಹುಡುಕ್ಬೇಕಾ? ಇದರಲ್ಲಿ ಬಹಳ ಸ್ಪಷ್ಟ ಇದೆ, ಮೂಡಾದಲ್ಲಿ ಹಗರಣ ನಡೆದಿದೆ ಅನ್ನೋದು. ಯಾರ್ಯಾರ ಪತ್ರ ಏನೇನೋ ಅನ್ನೋದು ಸಮಗ್ರ ತನಿಖೆಯಿಂದ, ನಿಷ್ಪಕ್ಷಪಾತವಾಗಿರೋ ತನಿಖೆಯಿಂದ ವ್ಯಕ್ತ ಆಗುತ್ತೆ. ಅದು ಹೊರಗೆ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಅದನ್ನ ಸ್ವಾಗತಿಸ್ತೀನಿ. ಯಾಕೆಂದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗದೆ ಇದ್ರೆ, ಉಪ್ಪು ತಿಂದವನು ನೀರು ಕುಡಿಬೇಕಾಗಿರೋದು ಸಹಜ ನ್ಯಾಯ, ಪ್ರಕೃತಿ ನ್ಯಾಯ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕಾಗಿರೋದು ಸಂವಿಧಾನಬದ್ಧವಾಗಿ ಆಗಬೇಕಾಗಿರುವಂತ ಕೆಲಸ. ಇಲ್ಲದೆ ಇದ್ರೆ ಕಾನೂನು, ಸಂವಿಧಾನ ಯಾರಿಗೂ ಬೆಲೆ ಇಲ್ದಂಗೆ ಆಗತ್ತೆ. ಹಾಗಾಗಿ ಯಾರಿಗೆ ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ, ಯಾರು ಅಕ್ರಮ ನಡೆಸಿದ್ದಾರೆ ಅವರು ಯಾರು ಅಂತ ಐಡೆಂಟಿಫೈ ಆಗಲಿ, ಅವ್ರಿಗೆ ಶಿಕ್ಷೆ ಆಗಲಿ, ಅಕ್ರಮ ಆಗಿರೋದನ್ನು ಮುಟ್ಕೋಲ್ ಹಾಕೊಂಡ್ಲಿ, ಆವಾಗ ಎಚ್ಚರಿಕೆ ಆಗತ್ತೆ. ಇಲ್ಲದೆ ಇದ್ರೆ ಅಕ್ರಮ ನಡೆಸಿದವರೇ ಸರ್ದಾರರಾಗಿ ಮೆರೆಯೋದಾಗ್ಬಿಟ್ರೆ ಅದರಿಂದ ತಪ್ಪು ಸಂದೇಶ ಹೋಗುತ್ತೆ. ಎಲ್ಲ ಕಡೆನೂ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಆ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ಸಿಗಬಾರ್ದು ಅಂತಿದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಕ್ರಮ ನಡೆದಿರೋದು ನಿಜ. ಯಾರು ಮಾಡಿದ್ದಾರೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಕೂಡ ಸಾಕಷ್ಟು ಆರೋಪವನ್ನ ಮಾಡಿದ್ದಾರೆ. ಇತ್ತ
ಅರ್ಜಿ ಸಲ್ಲಿಕೆ ಕೂಡ ಆಗಿದೆ. ಸಿದ್ದರಾಮಯ್ಯನವರ ಪತ್ನಿ ಹಾಗೆ ಭೈರತಿ ಸುರೇಶ್ ಅವರು ಕೂಡ ಇನ್ನು ಮಧ್ಯಾಹ್ನ ಕಾನೂನು ತಜ್ಞರ ಜೊತೆಗೆ ಇದೆಲ್ಲ ಏನಾಗಬಹುದು ಅಂತ ಸಿದ್ದರಾಮಯ್ಯನವರು ಕೂಡ ಮಾತುಕತೆ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಈ ಒಂದು ಮೂಡ ಸೈಟ್ ಹಗರಣ ವಿಚಾರಣೆ. ಕಾದ್ ನೋಡೋಣ ಏನೆಲ್ಲ ಆಗ್ಬೋದು. ಸಿಬಿಐಗೆ ಹಿಂದೆ ವಹಿಸ್ತಾರ ಏನು ಎತ್ತ ಅಂತ.